ದೇವರು ಬರೆದಿರುವ ಬಾಲಮೋಹಿನಿ ಟೀಕೆ ಸ್ವಾಧ್ಯಾಯ ನಡೆದಿದೆ. ಬಂಧ ಅಧಿಕಾರದ 11ನೇ ಮಂಗಲ ಕಲಶ. ಸರ್ವತ್ರ ಧ್ರುವಸ್ಥಾನಮೇವ ಕಿರಂ ತ್ಯಾಜ್ಯಂ ಯದುಕ್ತಂ ಜಿನೇ ತನ್ಮನ್ನೇ ವ್ಯವಹಾರದೇವ ನಿಖಿಲೋ ನ್ಯಾಶ್ರಯಾಸ್ತ್ಯಾಜಿತಃ ಸಮ್ಯಕ್ ನಿಶ್ಚಯಮೇಕಮೇವ ತದಮಿ ನಿಷ್ಕಂಪಮಾಕ್ರಮ್ಯ ಕಿಂ ಶುದ್ಧಜ್ಞಾನಘನೇ ಮಹಿಂ ನಿನವಿಜೇ ಬಧ್ನಂತಿ ಸಂತೋ ಧೃತಿಂ. ಅಮಿ ಸಂತಃ ನಿಜೇ ಮಹಿಮ್ನಿ ಧೃತಿಂ ಕಿಂ ನ ಬಧ್ನಂತಿ. ಸಮ್ಯಕ್ ದೃಷ್ಟಿ ಜೀವರುಗಳು ತಮ್ಮ ಶುದ್ಧ ಚಿದ್ರೂಪ ಸ್ವರೂಪದಲ್ಲಿ ಸ್ಥಿರತೆಯ ರೂಪದ ಸುಖವನ್ನು ಏಕೆ ಅನುಭವ ಮಾಡುವುದಿಲ್ಲ ಎಂದರೆ ಸರ್ವಥಾ ಮಾಡುತ್ತಾರೆ. ನಿಜದ ಮಹಿಮೆಯು ಹೇಗಿದೆ? ರಾಗಾದಿಗಳಿಂದ ರಹಿತವಿರುವಂಥ ಚೇತನಾ ಗುಣ ಸಮೂಹವಿದೆ. ಏನು ಮಾಡುವುದರಿಂದ? ನಿರ್ವಿಕಲ್ಪ ವಸ್ತು ಮಾತ್ರವನ್ನು ಹೇಗಿದೆಯೋ ಹಾಗೆ ಅನುಭವ ಗೋಚರ ಮಾಡಿಕೊಂಡಿರುವ ಕಾರಣದಿಂದ. ನಿಜದ ಮಹಿಮೆ ಹೇಗಿದೆ ಅನ್ನುವಂಥ ಶಬ್ದದೊಳಗೂ ಕೂಡ ಬಹಳ ಆಳವಾದಂಥ ಅರ್ಥ ಇದೆ. ನಿಜದ ಮಹಿಮೆ ಅರೆ ತನ್ನ ಸ್ವರೂಪದ ಮಹಿಮೆ ತ್ರಿಲೋಕ ಪೂಜ್ಯರಾದಂಥ ಸರ್ವಜ್ಞ ಪ್ರಭುಗಳು ಹೇಳಿದ್ದಾರೆ ಅಂಥೇಳಿ ಅದರ ಮಹಿಮೆ ಇಲ್ಲ. ಅದು ಸ್ವಯಂ ತನ್ನ ಅನುಭವ ಗೋಚರ ಮಾಡಿಕೊಂಡಿರುವುದರಿಂದ ಪರ್ಯಾಯ ಅರೆ ಜ್ಞಾನ ವರ್ತಮಾನ ಜ್ಞಾನ ಆ ಯಾವುದೋ ವಸ್ತು ಮಾತ್ರ ಇದೆಯಲ್ಲ, ರಾಗಾದಿಗಳಿಂದ ರಹಿತವಾದಂಥ ನಿರ್ವಿಕಲ್ಪ ವಸ್ತು ಮಾತ್ರ ಇದೆಯಲ್ಲ, ಅದನ್ನು ಅನುಭವ ಗೋಚರ ಮಾಡಿಕೊಂಡಿರುವುದರಿಂದ ಅದು ಚೇತನಾ ಗುಣ ಸಮೂಹ ಇದೆ ಅನ್ನುವ ರೂಪದ ಮಹಿಮೆ ಇದೆ. ಮಹಿಮೆ ಆಗಮದಲ್ಲಿ ಹೇಳಿದ್ದಾರೆ, ಅನಂತ ಜೀವರುಗಳ ಅದರ ಗುಣಗಾನ ಮಾಡಿದ್ದಾರೆ ಅಂಥೇಳಿ ಇವನಿಗೆ ಮಹಿಮೆ ಇಲ್ಲ. ವಸ್ತು ಮಾತ್ರ ಯಾವುದಿದೆಯಲ್ಲ ಎಂಥದ್ದ ನಿರ್ವಿಕಲ್ಪ ಅಭೇದ ಅಭೇದ. ಅರೆ ಇದೇ ಸಮಯ ಸಾರದೊಳಗ ಮೊದಲೇ ಹೇಳಿ ಬಂದಿದ್ದಾರೆ, ಕರ್ತ ಕರ್ಮ ಅಧಿಕಾರದ ಕೊನೆಗೆ ನಾನು ಅಶುದ್ಧ ಇದ್ದೇನೆ ಅನ್ನುವುದರ ಅನುಭವಂತೂ ದೂರ. ಆದ್ರೆ ನಾನು ಶುದ್ಧ ಇದ್ದೇನೆ, ನಿತ್ಯನಿದ್ದೇನೆ, ಏಕನಿದ್ದೇನೆ, ಅಭೇದನಿದ್ದೇನೆ ಅನ್ನುವ ಯಾವ ಜ್ಞಾನದ ವಿಕಲ್ಪ ಪಕ್ಷ ಇದೆಯಲ್ಲ, ಅದು ಕೂಡ ಶುದ್ಧ ಸ್ವರೂಪದ ಅನುಭವದೊಳಗ ವಿಘ್ನವನ್ನುಂಟು ಮಾಡುವಂಥದ್ದು ಇದೆ. ಇಲ್ಲಿ ನಿರ್ವಿಕಲ್ಪ ಅಂತಂದ್ರೆ ಅದೆಲ್ಲ ಬಂತ್ರೆ. ಅಲ್ಲೇನು ಚರ್ಚೆ ಮಾಡಿ ಬಂದಿದ್ದಾರಲ್ಲ, 20 ಕಲಶಗಳ ಮೂಲಕ ಅಮೃತ ಚಂದ್ರಾಚಾರ್ಯ ದೇವ ಯಾವುದರ ಸಿದ್ಧಿ ಮಾಡಿದಾರಲ್ಲ, ಅದೆಲ್ಲ ಈ ಒಂದು ನಿರ್ವಿಕಲ್ಪ ಶಬ್ದದೊಳಗೆ ಬಂತು. ನಿರ್ವಿಕಲ್ಪ ವಸ್ತು ಮಾತ್ರವನ್ನ ಏನು ಮಾಡಿದ್ದಿದೆ? ಅನುಭವ ಗೋಚರ ಮಾಡಿಕೊಂಡದ್ದಿದೆ. ಶಬ್ದದೊಳಗ ಕ್ರಮ ಇದೆ, ಶಬ್ದ ಮರ್ಯಾದಿತ ಇದ್ದಾವೆ. ಹೀಗಿದ್ದ ಕಾರಣ
ಅದನ್ನು ಮೊದಲು ಹೇಳಿದ್ರೆ ಸರಿಯೋ ಇದನ್ನು ಮೊದಲು ಹೇಳಿದ್ರೆ ಸರಿಯೋ ಅನ್ನೋ ವಿಕಲ್ಪಕ್ಕೊಳಗಾಗದ್ದನ್ನ ವಿಷಯದ ಗ್ರಹಣ ಮಾಡುವಂಥ ಪ್ರಯತ್ನ ಮಾಡೋದು. ನಿಜದ ಮಹಿಮೆ ಹೇಗಿದೆಪ್ಪ, ಹೇಗಿದೆ? ನಿರ್ವಿಕಲ್ಪ ವಸ್ತು ಮಾತ್ರವನ್ನ ಅನುಭವ ಗೋಚರ ಮಾಡಿಕೊಂಡಿರುವ ಕಾರಣದಿಂದ ರಾಗಾದಿಗಳಿಂದ ರಹಿತ ಚೇತನ ಗುಣ ಸಮೂಹ. ಅಂದರೆ ಚೇತನ ಗುಣ ಸಮೂಹ ಅಂಥೇಳಿ ಹೇಳಿದಾರಲ್ಲ, ಹಾಗಾದ್ರೆ ಆತ್ಮನ ಯಾವ ಅನಂತ ಗುಣಗಳಿದಾವೆ, ಆಕಾಶದ ಪ್ರದೇಶದ ಅನಂತ ಗುಣಿತ ಯಾವ ಗುಣಗಳಿದಾವೆ, ಆ ಗುಣಗಳನ್ನ ಭೇದ ರೂಪದಿಂದ ನೋಡಲಿಲ್ಲ, ಆದ್ರ ಚೇತನ ರೂಪದಿಂದ ನೋಡುವುದರಿಂದ ಅದರೊಳಗೆ ಏನಾಯ್ತು, ಸಮೂಹ ಇದ್ರೂ ಕೂಡ ಅನೇಕ ರೂಪತೆ ಉಳಿಲಿಲ್ಲ. ಸಮೂಹ ಇದೆರಿ, ಎಷ್ಟು ದೊಡ್ಡ ಸಮೂಹ, 10 ನಿಟ್ಟಿಗೆ ಅನಂತ ಅನಂತ ಏನು ಆಕಾಶ ಇದೆಯಲ್ಲ, ಆ ಆಕಾಶದ ಪ್ರದೇಶಗಳಿಂದ ಅನಂತ ಗುಣಿತ ಇದಾವ್ರಿ ಗುಣಗಳ. ಹಾಗಾದ್ರೆ ಒಂದ್ರ ಹಾಗೆ ಒಂದಿದಾವೇನ್ರಿ ಅವ? ಇಲ್ಲ. ಇದ್ರ ಸಂಖ್ಯಾಭೇದ ಆಗೋದನ್ನ ಇಲ್ರಲ್ಲ. ಹಾಗಾದ್ರೆ ಅಷ್ಟ ಅನಂತ ಗುಣಗಳ ಒಂದರ ಹಾಗೆ ಒಂದಿಲ್ಲ. ಪ್ರತಿಯೊಂದರದ ಅದರದೇ ಆದಂಥ ವಿಶೇಷತೆ ಇದೆ. ಆದರೂ ಕೂಡ ಆ ವಿಶೇಷತೆ ಎಲ್ಲವೂ ಯಾವುದರೊಳಗೆ ಗರ್ಭಿತ ಇದೆ? ಒಂದು ಚೇತನದೊಳಗೆ ಅನುಭವ ಮಾಡೋದು, ಮಹಿಮಾ ಬರೋದು ಯಾವುದರದ್ರಿ? ಯಾವುದರದ್ದು? ಚೇತನದ್ದರೆ. ಇಂದಿನವರೆಗೆ ಮಹಿಮೆ ಬರಲಿಲ್ಲ. ಯಾವುದರದ? ಒಂದು ಚೇತನದ್ದು ಬರಲಿಲ್ಲ. ಅರೆ ರೂಪದ್ದು ಬಂತು, ರಸದ್ದು ಬಂತು, ಯಾವುದೆಲ್ಲ ಆಕಾರಗಳದ್ದು ಬಂತು, ಎಷ್ಟೆಲ್ಲ ನಿರಂತರ ನಮಗೆ ಬರ್ತಾ ಇದೆ ಏನಿಲ್ರಿ. ಯಾವುದರದ? ಸ್ಪರ್ಶ ರಸ ಗಂಧ ವರ್ಣಗಳಿಂದ ಯುಕ್ತವಿರುವಂಥ ಉದ್ಗಲದ ಒಂದೊಂದು ಗುಣದ ವಿಶೇಷ ಪರ್ಯಾಯಗಳದ್ದ ನಿರಂತರ ನಮಗೇನಾಗ್ತಾ ಇದೆ? ಮಹಿಮೆ ಬರ್ತಾ ಇದೆ. ಓಹೋ ಎಷ್ಟು ಸುಂದರ! ಬಿಂಬದಕ್ಕಿಂತ ಅವೇನದವು ಚಾಮರ ಅವೇ ದೊಡ್ಡ ಅದಾವ್ರಲ್ಲ ಇವತ್ತ. ಅರೆ ಏನೇನು ವಿಕಲ್ಪ, ಏನೇನು ಯಾವ್ಯಾವುದರದ ಮಹಿಮೆ. ಒಮ್ಮೆ ಅದು ಮಹಿಮಾವಂತ ಕಾಣಿಸ್ತಿದೆ, ಒಮ್ಮೆ ಪ್ರಭಾಮಂಡಲ ಮಹಿಮಾವಂತ ಕಾಣಿಸ್ತಿದೆ, ಒಮ್ಮೆ ಛತ್ರ ಮುಕ್ಕೊಡೆ ಮಹಿಮಾವಂತ ಕಾಣಿಸ್ತಿದೆ, ಒಮ್ಮೆ ಕೆಳಗಿನ ಆಸನ ಪದ್ಮ ಏನಿದೆ ಅಲ್ಲ ಪದ್ಮ, ಆ ಪದ್ಮ ಅದನ್ನು ಸ್ಪರ್ಶ ಮಾಡದೆ ಎಲ್ಲಿ ಸಮೋಸರಣದೊಳಗೆ ವಿರಾಜಮಾನ ಇದ್ದಾರೆ ಅರಹಂತ ಪ್ರಭು. ಅದನ್ನು ಇಲ್ಲಿ ಯಾವ ದರ್ಶಿಸಲಾಗಿದೆಯೋ ಪಾಷಾಣದ, ಅದರ ಮಹಿಮೆ ಒಮ್ಮೆ ಬರ್ತಿದೆ. ಭಗವಂತನ ಮಹಿಮೆ ಎಂದಾದರೂ ಒಮ್ಮೆ ಬಂದ್ರೂ ಕೂಡ ಭಗವಂತ ನೀಡ್ತಾ ಇರುವಂಥ ವೀತರಾಗತೆ ಮಹಿಮೆ ಬರೋದು ನಿಜವಾಗಿನ ದುರ್ಲಭ, ಕಷ್ಟ ಸಾಧ್ಯ. ಅಂದ್ರೆ ಇಲ್ಲಿ ಹೇಳ್ತಾ ಇದೆ, ಹೇಗಿದೆ ನಿಜದ ಮಹಿಮೆ, ತನ್ನ ಮಹಿಮೆ ಹೇಗಿದೆ? ಒಂದು ಚೇತನ ಗುಣ ಸಮೂಹ ಇದೆ ನೋಡಪ್ಪ. ರಾಗದ ಅಚೇತನತೆದ ದುಃಖದ ಬಂಧದ ಅಂಶ ಕೂಡ, ಗಂಧ ಕೂಡ ಅಲ್ಲಿ ಇಲ್ಲ. ಅರೆ ಚೇತನ ಅಂತಂದ್ರೆ ಏನು? ಚೇತನ ಅಂತಂದ್ರೆ ಏನು? ಚೇತಿಸುವುದು. ಯಾವುದನ್ನು ಚೇತಿಸುವುದ? ಆನಂದವನ್ನ, ಜ್ಞಾತ ಸ್ವಭಾವವನ್ನ ಚೇತಿಸುವುದು. ಚೇತನ ಗುಣ ಸಮೂಹ ಬಹಳ ಅದ್ಭುತ ರೀ. ಒಂದೊಂದು ಶಬ್ದದೊಳಗ ಆ ಭಾವದ ಆಳ ಎಷ್ಟಿದೆ ಅದನ್ನು ಕಂಡುಕೊಳ್ಳುವ, ನೋಡುವ, ತಿಳ್ಕೊಳ್ಳುವ ಪ್ರಯತ್ನ ಮಾಡಬೇಕ್ರಿ. ಜಡದೊಳಗ ಜಡತ್ವ ತುಂಬಿದ್ದಿದೆ, ಅದರ ಆಶ್ರಯ ಮಾಡುವುದರಿಂದ ಈ ಜೀವದ ಜ್ಞಾನ ಸ್ವಯಂ ಜಡವತ್ ಆಗಿದೆ. ಜಡದೊಳಗೆ ಏನಿದೆ? ಸುಂದರತೆ ಇದೆ. ಅರೆ ಜಡ ಇದೆ ಅಂಥೇಳಿ ತಿಳಿಯುವುದರೊಳಗೆ ಜಡದ ಸುಂದರತೆ ಇದೆ. ಜಡ ಇದೆ
ಅದ ಅರೂಪಿ ಇದೆ. ಯಾವುದ? ಧರ್ಮ ಧರ್ಮ ಆಕಾಶ ಕಾಲ ಅರೂಪಿ ಇದ್ದುಕೊಂಡ ಸ್ವಭಾವ ರೂಪದಿಂದ ನಿತ್ಯ ಪರಿಣಮನ ಇದೆ. ಆ ಸಿದ್ಧರ ಅರೂಪಿ ಆತ್ಮಸ್ವಭಾವವನ್ನು ಪೂರ್ಣ ರೂಪದಿಂದ ಪ್ರಕಟಪಡಿಸಿಕೊಂಡ ಅದರದ ಸಂಪೂರ್ಣ ರೂಪದಿಂದ ಅನುಭವವನ್ನು ಅಂತರ್ನಿಮಗ್ನತೆಯಿಂದ ಮಾಡ್ತಾ ಇದ್ದಾರೆ. ಆದ್ರೆ ಅದನ್ನು ತಿಳಿಯೋದು ಜಡ ಇದೆ, ಚೇತನ ಇದೀರಿ. ಅದನ್ನು ತಿಳಿಯೋದು ಜಡ ಇದೆ, ಚೇತನ ಇದೆ. ಅರೆ ಅದನ್ನು ತಿಳಿಕ್ ಹೋಯ್ತು ಅಂತಂದ್ರೆ ಇದು ಜಡ ಐತ್ರಿ. ಅದು ಹೇಗಿದೆ ಹಾಗೆ ತಿಳಿತ. ಆದ್ರೆ ಅದು ಹೇಗಿದೆ? ಅರೆ ಅರೂಪಿಯನ್ನ, ಪೂರ್ಣತೆಯನ್ನ, ಪರಿಪೂರ್ಣ ಸುಖದೊಳಗ ಅಂತರ್ನಿಮಗ್ನ ಇರುವಂಥ ಅಶರೀರಿ ದ್ರವ್ಯ ಭಾವ ನೌಕರ್ಮಗಳಿಂದ ರಹಿತ ಆ ಶುದ್ಧ ಪರಮಾತ್ಮರನ್ನ ತಿಳಿಯುವಂಥ ಜ್ಞಾನ ಸ್ವಯಂ ನಮ್ಮದು ಜಡ ಇದೆ. ಆದ್ರ ಆ ಚೈತನ್ಯ ಗುಣ ಸಮೂಹನಾದಂಥ ನಿರ್ವಿಕಲ್ಪ ವಸ್ತು ಮಾತ್ರವನ್ನು ಅನುಭವ ಗೋಚರ ಮಾಡಿಕೊಂಡಿರುವೆಳೆದೊಳಗ ಮೂರು ಲೋಕ ಮೂರು ಕಾಲೆಲ್ಲ ತಿಳಿದು ಬಂದ್ರೂ ಕೂಡ ಇದು ಚೇತನನೇ ಇದೆ ರೀ. ಅರೂಪಿ ಪೂರ್ಣ ಶುದ್ಧ ಸಿದ್ಧ ಪರಮಾತ್ಮರನ್ನು ತಿಳಿಯುವಂಥ ಜ್ಞಾನ ಜಡ ಇದೆ ರೀ ನಮ್ದ. ಮತ್ತೆ ಯಾವ ಆ ನಿರ್ವಿಕಲ್ಪ ಚೇತನಾಗುಣ ಸಮೂಹ ವಸ್ತು ಮಾತ್ರ, ನಿರ್ವಿಕಲ್ಪ ವಸ್ತು ಮಾತ್ರ ಯಾವುದಿದೆಯೋ ಅದನ್ನು ಅನುಭವ ಗೋಚರ ಮಾಡಿಕೊಂಡ ನಂತರ ಅರೆ ಅದರ ಸನ್ಮುಖಾದ ನಂತರ ಅದ ತಾನಾಗೇನೆ ಇವರ ಅನುಭವದೊಳಗೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ. ಈ ಪರ್ಯಾಯದ ಸಾಮರ್ಥ್ಯ ಎಷ್ಟಿದೆಯಲ್ಲ ಆ ಸಾಮರ್ಥ್ಯವನ್ನು ಸಂಪೂರ್ಣ ರೂಪದಿಂದ ಆಕ್ರಮಿಸಿದ್ದ ಇದೆ. ಅಲ್ಲಿ ಪರದ ಪ್ರವೇಶನೇ ಇಲ್ಲ. ಸಂಪೂರ್ಣ ರೂಪದಿಂದ ಅದು ಆಕ್ರಮಿಸಿಕೊಂಡಿರುವ ವೇಳೆದೊಳಗ ಆ ಚೇತನ ಗುಣ ಸಮೂಹ ನಿರ್ವಿಕಲ್ಪ ವಸ್ತು ಮಾತ್ರ ಅನುಭವ ಗೋಚರ ಮಾಡಿಕೊಂಡ ನಂತರ ಅನುಭವ ಗೋಚರ ಆಗಿರೋ ವೇಳೆದೊಳಗೆ ಮೂರು ಲೋಕ ಮೂರು ಕಾಲೆಲ್ಲ ಒಮ್ಮಿಷ್ಟು ತಿಳಿಲಿಕ್ಕೆ ಶುರು ಆಗ್ತಿದೆ, ಕಾಣಿಸಲಿಕ್ಕೆ ಶುರು ಆಗ್ತಿದೆ. ಆದ್ರೂ ಕೂಡ ಇವು ಏನದಂದ್ರೆ ಅವಾಗ ಚೇತನ ಚೇತನ ಚೇತನ. ಅದ್ಭುತ ಮಾತ ಅಮೃತ ಚಂದ್ರಾಚಾರ್ಯ ವನವಿಹಾರಿ ಸಂತ ವೀತರಾಗತೆಯ ಆರಾಧಕರ ಶುದ್ಧಾತ್ಮನ ಆರಾಧಕರ ಅನುಭವಿಸುವ ಮಾತನಾಡುವ ನೋಡುವ ರೀತಿ ಅಲೌಕಿಕಿದೆ. ಹೇಗಿದೆ ನಿಜದ ಮಹಿಮೆಯು? ತನ್ನ ಮಹಿಮೆ ಹೇಗಿದೆ? ಯಾರಿಗೆ ಯಾರಿಗೆ? ಸಮ್ಯಕ್ ದೃಷ್ಟಿ ಜೀವ. ತನ್ನ ಮಹಿಮೆ ಹೇಗಿದೆ? ಚಕ್ರವರ್ತಿ ಪುಣ್ಯದಿಂದ ತನ್ನ ಮಹಿಮೆ ಇಲ್ಲ, ತೀರ್ಥಂಕರ ನಾಮಕರ್ಮದ ಕಾರಣದಿಂದ ತನ್ನ ಮಹಿಮೆ ಇಲ್ಲ. ಸ್ವರ್ಗ ಲೋಕೆಲ್ಲ ಇಳಿದು ಬರ್ತಿದೆ ಭುವಿಗೆ ಆ ಬಾಲ ಶಿಶುವಿನ ಜನ್ಮಾಭಿಷೇಕ. ಅದಾವುದರದು ಮಹಿಮೆ ಆ ಬಾಲ ತೀರ್ಥಂಕರನಿಗೆ ಇಲ್ಲರೆ. ಹೇಗಿದೆ ನಿಜದ ಮಹಿಮೆ? ನಿರ್ವಿಕಲ್ಪ ವಸ್ತು ಮಾತ್ರ ಅನುಭವ ಗೋಚರ ಮಾಡಿಕೊಂಡಿರುವುದರಿಂದ ರಾಗಾದಿಗಳಿಂದ ರಹಿತ ಚೇತನಾಗುಣ ಸಮೂಹ ಅವನ ಮಹಿಮೆ ಇದೆ, ತನ್ನ ಮಹಿಮೆ ಇದೆ. ಅರೆ ಲೋಕದೊಳಗೆ ಅದು ಒಂದೇ ಮಹಿಮಾ ಯೋಗ್ಯ ಇದೆ. ಲೋಕದೊಳಗ ಅದು ಒಂದರಿಂದಲೇ ಜೀವನಿಗೆ ನಿರಾಕುಲ ಶಾಂತಿ ಪರಮ ತೃಪ್ತಿಯ ಅನುಭವ ಆಗ್ತಿದೆ. ಜಡದ ಆಶ್ರಯ ಎಷ್ಟು ಮಾಡಿದ್ರೂ, ಜಡ ಎಷ್ಟು ಕಾಲದವರೆಗೆ ಇವನ ಅಧೀನವಾಗಿ ಬಿದ್ದುಕೊಂಡಿದ್ರೂ ಕೂಡ ಇವನಿಗೆ ಅಲ್ಲಿ ಶಾಂತಿ ತೃಪ್ತಿ ಒಂದು ಸಮಯ ಕೂಡ ಇರುವುದಿಲ್ಲ. ಒಂದು ಸಮಯ ಕೂಡ ಇರುವುದಿಲ್ಲ. ಅದಕ್ಕೆ ಬಂತು ನಿನ್ನೆ ಸಂಪದದೊಳಗ ಈ ಕೋಟ್ಯಾಧೀಶ್ವರ ಅಬ್ಜಾಧೀಶ್ವರ ಎಲ್ಲರೂ ದುಃಖಿಯರು. ಕೋಟ್ಯಾಧೀಶ್ವರ ಅಬ್ಜಾಧೀಶ್ವರ ಬಿಡ್ರಿ, ಸ್ವರ್ಗದ ದೇವಗಳ ಏನದರೂ ದುಃಖಿಯರ.
32 ಲಾಖ ವಿಮಾನದ ಅಧಿಪತ್ಯದೊಳಗ ಇಂದ್ರನಿಗೆ ಸುಖ ಇದೆಯೋ ಅಥವಾ ನಿರ್ವಿಕಲ್ಪ ವಸ್ತು ಮಾತ್ರವನ್ನು ಅನುಭವ ಗೋಚರ ಮಾಡಿಕೊಂಡಿರುವುದರಿಂದ ಅವನು ಸುಖಿ ಇದ್ದಾನೆ. 32 ಲಾಖದ ವಿಮಾನದ ಅಧಿಪತ್ಯದೊಳಗ ಆಕುಲತೆ ಇದೆ, ದುಃಖ ಇದೆ. ದುಃಖ ನಿಜದ ಮಹಿಮೆ ಹೇಗಿದೆ? ಸಮ್ಯಕ್ ದೃಷ್ಟಿ ಜೀವನಿಗೆ ನಾನು ಸಿದ್ಧ ಸದೃಶ ಇದ್ದೇನೆ ಅಂಥೇಳಿ ಮಹಿಮೆ ಇಲ್ರಿ. ನಾನು 3 ಕಾಲದಲ್ಲೂ ಸಂಸಾರದ ಭಾವಗಳಿಂದ ಕರ್ಮಗಳಿಂದ ಅಲಿಪ್ತ ಇದ್ದೇನೆ ಅನ್ನುವ ಮಹಿಮೆ ಇಲ್ಲ. ಹಾಗಾದ್ರೆ ಇದ್ದಾನೇನಿಲ್ರಿ, ಆತ್ಮ ಇದ್ದಾನೇನಲ್ಲ. ಆದ್ರೆ ಅವನಿಗೆ ಮಹಿಮೆ ಯಾವುದರದಿದೆ? ಪರ ಸಾಪೇಕ್ಷ ಇಲ್ಲ ನೋಡ್ರಿ. ರಾಗ ಸಾಪೇಕ್ಷ, ವಿಕಾರ ಸಾಪೇಕ್ಷ, ದುಃಖದ ಕಾರಣ ಸಾಪೇಕ್ಷ ಇಲ್ಲ. ಹೇಗಿದೆ ಅವನಿಗೆ ಮಹಿಮೆ? ಚೇತನ ಗುಣ ಸಮೂಹ. ಹೇಳಿದರ ನಮಗೆ ತಿಳಿಯುವ ಸಲುವಾಗಿ ಏನ? ರಾಗಾದಿಗಳಿಂದ ರಹಿತ ಆಗಿಲ್ರಿ. ರಾಗಾದಿಗಳಿಂದ ರಹಿತ ಆಗಿಲ್ಲ, ರಾಗಾದಿಗಳಿಂದ ರಹಿತವೇ ಇರುವಂಥ ಏನ? ಚೇತನ ಗುಣ ಸಮೂಹ. ಏನು ಮಾಡುವುದರಿಂದ ಆ ಪ್ರಕಾರದ ಮಹಿಮೆ ಬಂತವನಿಗೆ? ನಿರ್ವಿಕಲ್ಪ ವಸ್ತು ಮಾತ್ರವನ್ನು ಅನುಭವ ಗೋಚರ ಮಾಡಿಕೊಳ್ಳುವುದರಿಂದ. ನಮಗೆ ಯಾವ್ಯಾವುದರ ಮಹಿಮೆ ಬರ್ತಿದೆ? ಅದರ ಯಾವ ಕಾರಣ ಏನು ಮಾಡುವುದರಿಂದ ಬರ್ತಿದೆ? ಜಡದಲ್ಲಿ ಉದ್ಯಮ ಮಾಡುವುದರಿಂದ, ಪರ ಸನ್ಮುಖ ಪ್ರವೃತ್ತಿಯಿಂದ. ಪೂಜೆಯ ಮಹಿಮಾ ಬರ್ತಿದೆ ಅಲ್ಲ, ವಿಧಾನದ ಮಹಿಮಾ ಬರ್ತಿದೆ, ಪ್ರವಚನದ ಮಹಿಮಾ ಬರ್ತಿದೆ. ಏನು ಮಾಡುವುದರಿಂದ ಬರ್ತಿದೆ? ಪರದ ಆಶ್ರಯ ಮಾಡ. ಅದಕ್ಕೆ ಧರ್ಮ ಎಷ್ಟು ದೂರ ಉಳಿತು? ಎಷ್ಟು ದೂರ ಉಳಿತ್ರಿ ಧರ್ಮ? ಸಂಬಂಧ ಇಲ್ಲ. ಜಿನ ಪೂಜೆಯ ಮಹಿಮೆ, ಜಿನ ದರ್ಶನದ ಮಹಿಮೆ, ಭಜನೆ ಬರ್ತಿದೆ. ಭಕ್ತಿ ಭಾವದೊಳಗ, ಆವೇಶದೊಳಗ ರಾಗದ ಮಹಿಮೆಯನ್ನು ಹಾಡಲಾಗುತ್ತದೆ. ಆದ್ರೆ ಧರ್ಮಕ್ಕ ರಾಗಕ್ಕ ಯಾವ ರೀತಿಯಿಂದ ಕೂಡ ಸಂಬಂಧದ ಕಲ್ಪನೆ ಮಾಡೋ ಸಾಧ್ಯ ಇಲ್ಲ. ಭಗವಂತನ ದರ್ಶನ ಮಾಡೋ ವೇಳೆದೊಳಗೆ ಮಹಿಮಾ ಬರ್ತಿದೆ ಏನಿಲ್ರಿ? ಯಾವುದರದ ಮಹಿಮೆ? ಪರಾಶ್ರಯದಿಂದ. ಪರಸಾಪೇಕ್ಷ ಇಲ್ಲಿ ಇಲ್ಲ. ಪರಸಾಪೇಕ್ಷ ರಹಿತ ಆಗುವ ಮಾತಿಲ್ಲ. ಯಾವುದರಿಂದ? ರಾಗಾದಿಗಳಿಂದ ರಹಿತ ಆಗುವ ಮಾತಿಲ್ಲ. ರಹಿತವಿರುವಂಥ ಚೇತನ ಗುಣ ಸಮೂಹ. ಆ ಚೇತನ ಗುಣ ಸಮೂಹ ನಾನಿದ್ದೇನೆ ಅನ್ನುವ ರೂಪದ ಅವನಿಗೆ ಮಹಿಮೆ ನಿರಂತರ ಉಕ್ಕತಾ ಇರ್ತಿದೆ. ಗುಣ ಎಷ್ಟು ಒಂದೊಂದು ಹಿಡ್ಕೊಳ್ತಾ ಹೋದ್ರ, ಒಂದೊಂದರ ಮಹಿಮೆ ನೋಡ್ತಾ ಹೋದ್ರ, ಅನಂತ ಕಾಲ ಕಳೆದ್ರೂ ಆ ಗುಣಗಳಿಗೆ ಕೊನೆ ಬರುವುದಿಲ್ರಿ. ಬರ್ತಿದೆ ಇಲ್ಲ. ಒಂದೊಂದನ್ನು ನೋಡ್ತಾ ಹೋದ್ರ, ಒಂದೊಂದರ ಮಹಿಮೆಯನ್ನ ಕಂಡುಕೊಳ್ಳತಾ ಹೋದ್ರ, ಅಳತೆ ಮಾಡ್ತಾ ಹೋದ್ರ, ಅನಂತ ಕಾಲ ಕಳೆದ್ರೂ ಆ ಗುಣಗಳಿಗೆ ಕೊನೆ ಬರುವುದಿಲ್ಲ. ಒಂದೊಂದು ಗುಣದ ಮಹಿಮೆ ಎಷ್ಟಿದೆಪ್ಪ ಅಂತಂದ್ರ, ಅದರ ವಿಶೇಷತೆ ಎಷ್ಟಿದೆಪ್ಪ ಅಂತಂದ್ರ, ಅದನ್ನು ಇಂದಿನವರೆಗೆ ಆಗಿರುವಂಥ ಸಮಸ್ತ ತೀರ್ಥಂಕರೆಲ್ಲ ಅದರ ಮಹಿಮೆಯನ್ನು ಹೇಳೋ ಸಾಧ್ಯ ಇಲ್ಲ. ಅಂಥದ್ದು ಒಂದೊಂದು ಗುಣ ಇದೆ. ಆ ಎಲ್ಲ ಗುಣಗಳ ತನ್ನಲ್ಲೇ ತಾನು ವಿಶೇಷ ಇದ್ದರನೂ ಕೂಡ ಇವನಿಗೆ ಆ ಎಲ್ಲ ವಿಶೇಷತೆಗಳನ್ನ ಒಂದು ಚೈತನ್ಯ ಸಾಮಾನ್ಯದ ಮೂಲಕ ಅನುಭವ ಆಗ್ತಾ ಇದೆ. ಶ್ರದ್ಧೆಯ ಅನುಭವ ಇದೇನಿಲ್ಲ, ಪ್ರಭುತ್ವದ ಅನುಭವ ಇದೇನಿಲ್ಲ, ಸ್ವಚ್ಛತ್ವದ ಅನುಭವ ಇದೇನಿಲ್ಲ, ಅಕಾರಣ ಕಾರ್ಯತ್ವದ ಅನುಭವ ಇದೇನಿಲ್ಲ. ಇದೇ ಎಲ್ಲ ಗುಣದ ಇಲ್ಲಿ 47 ಹೇಳಿದರು ಶಕ್ತಿ, ಅವು ಎಲ್ಲದರದ್ದು ಅಲ್ಲಿ ಸ್ವಾದ ಇದೆ ಏನಿಲ್ರಿ? ಸ್ವಾದ ಇದೆ. ಯಾವುದರ ಮೂಲಕ? ಚೇತನದ ಮೂಲಕ. ಎಂಥ ಮಹಿಮೆ ಅದು! ಹೇಗಿದೆ ನಿಜದ ಮಹಿಮೆಯು? ನಮಗೆ ಬರುವುದಿಲ್ಲ. ನಮಗೊಂದು ಸ್ವಲ್ಪ ಹೊರಗೆ ಅಂದರೆ ತುಚ್ಛ ಪುಣ್ಯರೇ, ಬಹಳ ತುಚ್ಛ. ಅದರದ್ದು ಏನೂ ಬೆಲೆ ಇಲ್ಲ ನಿಜವಾಗಿ.
ಏನೋ ಬೆಲೆ ಇಲ್ಲ. ಅದರ ಬೆಲೆ ಎಷ್ಟು ಬರ್ತಿದೆ ನಮ್ಮ ಅಜ್ಞಾನಕ್ಕರೆ. ಇಷ್ಟು ಸ್ಥೂಲ ಇದೆ, ಇಷ್ಟು ಕೀಳ ದರ್ಜೆ ಇದೆ ನಮ್ಮ ಜ್ಞಾನ. ಸಮ್ಯಕ್ ದೃಷ್ಟಿ ಯಾವುದರ ಮಹಿಮಾ ಇದೆ? ಸಮ್ಯಕ್ ದೃಷ್ಟಿ ಅಂತಂದ್ರೆ ದೇವ ಇರಬೇಕು, ಉಚ್ಚ ಮನುಷ್ಯ ಇರಬೇಕು, ಮಾತಿಲ್ಲ. ತಿರಿಯಂಚರಿ ನಾರ್ಕಿ, ನರಕದ ನಾರಕಿ. ಅರೆ, ಎದುರಿಗಿನ ನಾರಕಿ ಸಮೂಹದ ಕುರಿತಾಗಿ ಅದೇನು ಧಾವಿಸಿ ಬರ್ತಾ ಇದೆ ಇರಿಯುವ ಸಲುವಾಗಿ. ಒಬ್ಬೊಬ್ಬ ನಾರಕಿ ಒಂದೊಂದು ಪ್ರಕಾರದ ಕಷ್ಟ ಕೊಡುವ ಸಲುವಾಗಿ ಎದುರಾಗಿ ಬರ್ತಾ ಇದ್ದಾರೆ. ಆ ವೇಳೆದೊಳಗ ಅದೇ ರೇ ಇದರಿಂದ ಹೇಗೆ ತಪ್ಪಿಸಿಕೊಳ್ಳಿ, ಇವನನ್ನು ಹೇಗೆ ಸೋಲಿಸಲಿ ಅನ್ನೋದು ಹೊರಗಡೆ ಎಲ್ಲ ನಡೆದ ಹಾಗೆ ನಮಗೆ ಸಂಯೋಗ ದೃಷ್ಟಿಯಿಂದ ಕಂಡ್ರೂ ಕೂಡ ಆಗಮದಲ್ಲಿ ವಿವೇಚನೆ ಸಂಯೋಗ ದೃಷ್ಟಿಯುಳ್ಳವರಿಗೆ ಸಂಯೋಗದ ಮೂಲಕವೇ ಮಾಡಿದ್ರೂ ಕೂಡ ಆ ಸಮ್ಯಕ್ ದೃಷ್ಟಿ ನಾರಕಿ ಉದಾಹರಣಾರ್ಥವಾಗಿಯೇ ಇಲ್ಲಿಂದ ಏನು ಶ್ರೇಣಿಕನ ಜೀವ ನರಕಕ್ಕೆ ಹೋಗಿದೆ, ನರಕದೊಳಗಿದೆ ಅಲ್ಲ, ಆ ಜೀವಕ್ಕ ಅದಾವುದ್ರದ್ದು ವಿಶೇಷತೆ ಅನ್ನಿಸ್ತಾ ಇಲ್ಲ. ಇದಿನ್ನೂ ಎಷ್ಟು ಕಾಲ ದುಃಖ. ಅರೆ, ಒಂದು ಸ್ವಲ್ಪ ಶರೀರದೊಳಗೆ ಏನಾದರೂ ವ್ಯತ್ಯಾಸ ಆಯಿತು ಅಂತಂದ್ರೆ ಆಕಾಶ ಪಾತಾಳ ಒಂದು ಮಾಡುತ್ತೇವೆ. ಮತ್ತು ಯಾವನೋ ಓರ್ವ ಮೂರ್ಖ ಡಾಕ್ಟರ್, ಮೂರ್ಖರೇ ಶರೀ ಕೊಡದ ಗುಳಿಗೆ ಬರೆದು ಕೊಟ್ಟಿದಂದ್ರೆ ನಮ್ಗೆ ಇದು 5 ದಿವಸದ ಕೋರ್ಸ್ ಮಾಡ್ರಿ ಆರಾಮಾಗ್ತಿದೆ. ಎಷ್ಟು ವಿಶ್ವಾಸ ರೀ, ಎಷ್ಟು ವಿಶ್ವಾಸ. ಆದ್ರೆ ಆ ಸಮ್ಯಕ್ ದೃಷ್ಟಿ ಜೀವಕ್ಕೆ ಪ್ರತ್ಯಕ್ಷ ನರಕದ ನಾರಕೀಕೃತ, ಕ್ಷೇತ್ರಕೃತ, ದೇಹದ ರೋಗಕೃತ, ಅನೇಕ ಹಸಿವೆ ಬಾಯಾರಿಕೆಗಳಿಂದ ಉಂಟಾದ ಏನೇನು ದುಃಖದವೋ ಆ ಯಾವ ದುಃಖಗಳ ಮುಖ್ಯ ಆಗ್ತಾ ಇಲ್ಲ. ಅರೆ, ಇವು ಯಾವಾಗ ಪೂರ್ಣ ಆಗೋವ ಅನ್ನಿಸ್ತಾ ಇಲ್ಲ. ಅವನಿಗೆ ಮಹಿಮಾ ಬರ್ತಾ ಇದೆ. ಯಾವಾಗ ಕೇವಲ ಅವರು ಶ್ರೇಣಿಕನ ಮಾತು ಹೇಳ್ತಾ ಇದ್ದೇನೆ ನಾನು. ಅಲ್ಲಿ ನಾರಕಿಗಳ ಜೊತೆಗೆಲ್ಲ ಪ್ರತಿಕಾರ ಮಾಡ್ತಾ ಇದ್ದಾನೆ. ಒಳಗಡೆ ಚೇತನಾಗುಣ ಸಮೂಹದ ಮಹಿಮೆ ಬರ್ತಾ ಇದೆ. ಹಾಗೆ ನಿರ್ವಿಕಲ್ಪ ವಸ್ತು ಮಾತ್ರವನ್ನು ಅನುಭವಗೋಚರ ಮಾಡಿಕೊಂಡಿದ್ದಾನೆ. ಇವು 2 ಕಾರ್ಯ. ಅದು 3ನೇದು ಇನ್ನೊಂದು ಕಾರ್ಯ ಏನು ನಡೆದದ್ದು ಇದೆ, ತೀರ್ಥಂಕರ ನಾಮಕರ್ಮದ ಬಂದಾಗುವಂಥ ಶುಭ ಪರಿಣಾಮ ಇದೆ ಅಂತಾರೆ. ಎಲ್ಲಿದೆ ಅದು? ಎದುರಿಗಿನ ನಾರಕೀಯ ಪ್ರಹಾರವನ್ನ ತಪ್ಪಿಸುವುದರಲ್ಲಿದೆಯೋ ಅಥವಾ ಅವನನ್ನು ಸಂಹಾರ ಮಾಡುವುದರಲ್ಲಿದೆಯೋ ಶುಭ ಭಾವ ಎಲ್ಲಿದೆ? ಎಲ್ಲಿದೆ ಶುಭ ಭಾವ? ಕಾಣುವುದಿಲ್ಲ. ಅಲ್ಲೆಲ್ಲಿತ್ತು ನಿಗೋಧದೊಳಗೆ ಶುಭ ಭಾವ, ಚಕ್ರವರ್ತಿ ಪುತ್ರ ಆಗುವಂತಹ ಶುಭ ಭಾವ ಅಲ್ಲಿ ಹೇಗಿತ್ತು? ಬರೇ ನಿನ್ನ ಅಳತೆಗೆ ನಿಲುಕುವುದಿಲ್ಲ ಅಂತಂದ್ರೆ ವಸ್ತು ಅಸತ್ಯ ಅಲ್ಲ ಅಂಥೇಳಿನ ಸರ್ವಜ್ಞ ಪ್ರತಿಪಾದಿತ ಜೀವಗಳ ಸ್ವರೂಪ ಜ್ಞಾನ ಸಮಯವರ್ತಿ ಭಾವ ಅಶುದ್ಧ ಭಾವಗಳ ಸ್ವರೂಪ ತಿಳಿದು ಬರೋದ ಮಹಾನ್ ಧೈರ್ಯಶಾಲಿ ಜೀವನಿಗೆ, ಮಹಾನ್ ಪುರುಷಾರ್ಥಿ ಜೀವನಿಗೆ ಅಂಥೇಳಿನ ಅಮೃತ ಚಂದ್ರಾಚಾರ್ಯರು ಹೇಳಿರು. ಈ ನಪುಂಸಕನಿಗೆ ಧರ್ಮದ ಸ್ವರೂಪ ತಿಳಿದು ಬರೋದ ಕಥೆ ಕ್ಲೀಬ ಅಂಥೇಳಿ ಹೇಳಿದರು. ಅಲ್ಲಿ 3 ಕಾರ್ಯ ಅಂತೂ ಆಗ್ತಾ ಇದೆ. ಏನ? ಎದುರಿಗಿನ ನಾರಕಿಯನ್ನು ಸಂಹಾರ ಮಾಡುವಂಥ ಬರೇ ಕಾರ್ಯ ಇದೆ, ಭಾವ ಇದೆ ರೀ, ಭಾವ ಇದೆ ರೀ. ಮತ್ತು ಒಳಗಡೆ ಏನಿದೆ? ನಿರ್ವಿಕಲ್ಪ ವಸ್ತು ಮಾತ್ರವನ್ನು ಅನುಭವ ಗೋಚರ ಮಾಡಿಕೊಂಡಿರುವುದರಿಂದ ರಾಗಾದಿಗಳಿಂದ ರಹಿತ ಚೇತನ ಗುಣ ಸಮೂಹದ ಅನುಭವ ಇದೆ. ಮತ್ತು ಇವೆರಡರ ಜೊತೆ ಮಧ್ಯದೊಳಗೆ ಅದೊಂದು ಇದೆ. ಏನ? 3 ಲೋಕದೊಳಗೆ ಉತ್ಕೃಷ್ಟ ಯಾವ ಪುಣ್ಯ ಇದೆಯೋ ಆ ಪುಣ್ಯದ ಬಂಧ ನಿರಂತರ ಆಗ್ತಾ ಇದೆ. ಪುಣ್ಯದ ಬಂಧ
ನಾವು ದೇವ ಪೂಜೆ ಮಾಡಿದ್ರ, ವಿಕಲ್ಪ ಮಾಡದೇ ಇದ್ರ, ಇನ್ನೊಬ್ಬರಿಗೆ ಕೇಡು ಬಯಸದೇ ಇದ್ರೆ ಅದು ಪುಣ್ಯ ಆಗ್ತಿದೆ ಅಂತೇಳಿ. ಪುಣ್ಯದ ಸ್ವರೂಪ ನಮಗೆ ತಿಳಿದು ಬರುವುದಿಲ್ಲ, ಪಾಪದ ಸ್ವರೂಪ ತಿಳಿದು ಬರುವುದಿಲ್ಲ. ನಿರಂತರ ಅದನ್ನೇ ಮಾಡ್ತಾ ಇದ್ದೆವು, ಪಾಪವನ್ನೇ ಮಾಡ್ತಾ ಇದ್ದೆವು. ಮಿಥ್ಯಾತ್ವ ಎಲ್ಲಿಯವರೆಗೆ ಇದೆ ಅಲ್ಲಿಯವರೆಗೆ ಒಂದು ಸಮಯ ಕೂಡ ಜೀವದ ಘಾತ ಮಾಡುವಂಥ ಘಾತಿ ಕರ್ಮಗಳ ಬಂಧ ಆಗುವ ಪಾಪ ಪರಿಣಾಮದ ನಿರೋಧ ಸಂಭವ ಇಲ್ಲ. ಎಲ್ಲಿಯವರೆಗೆ ಆತ್ಮನ ಅನುಭೂತಿ ಇಲ್ಲ ಅಲ್ಲಿಯವರೆಗೆ ಏನು ಹೇಳ್ತು, ಜೀವದ ಗುಣಗಳ ಘಾತ ಮಾಡುವಂಥ ಘಾತಿ ಕರ್ಮಗಳ ಬಂಧಕ ಕಾರಣೀಭೂತವಾದಂಥ ಪಾಪದ ನಿರೋಧ ಸಂಭವ ಇಲ್ಲ. ಹಾಗಾದರೆ ಆ ಪಾಪದ ಸ್ವರೂಪ ಎಲ್ಲಿ ನಮಗೆ ತಿಳಿತಾ ಇದೆ? ನಾನು ಧರ್ಮಾತ್ಮ ಇದ್ದೇನೆ, ನಾನು ಸಜ್ಜನ ಇದ್ದೇನೆ, ನಾನು ಪುಣ್ಯವಂತ ಇದ್ದೇನೆ, ಈ ಪ್ರಕಾರ ನಮ್ಮನ್ನು ನಾವು ತಿಳ್ಕೊಂಡಿದ್ದೇವೆ. ಸರಿ ಇದೆ, ಈ ಜಿನವಾಣಿಯ ಶ್ರವಣ ಯೋಗ ಮಹಾಪುಣ್ಯದಿಂದ ಪ್ರಾಪ್ತ ಆಗ್ತದೆ. ಈ ಮಾತು ಸರಿ ಇದ್ರೂ ಯಾವ ಪುಣ್ಯದಿಂದ ಇದು ಪ್ರಾಪ್ತ ಆಗಿದೆಯಲ್ಲ ಆ ಜಾತಿಯ ಪುಣ್ಯ ಪರಿಣಾಮ ನಿನಗೆ ಈಗ ಇಲ್ಲ. ಈ ಸಂಯೋಗ ಏನು ಪ್ರಾಪ್ತ ಆಗಿದೆಯಲ್ಲ, ಯಾವ ಪರಿಣಾಮ ವಿಶೇಷದಿಂದ ಕರ್ಮ ಬಂದಾಗಿ ಅದರ ಉದಯದಿಂದ ಹಿಂದೇನು ಈ ಸಂಯೋಗ ಪ್ರಾಪ್ತ ಆಗಿದೆಯಲ್ಲ, ಈ ಸಂಯೋಗದ ವಿದ್ಯಮಾನತೆಯೊಳಗೆ ಸುಧಾತಾಯಿ ಆ ಜಾತಿಯ ಪುಣ್ಯ ಪರಿಣಾಮ ನಮ್ಮಲ್ಲಿ ಇಲ್ಲ. ನಿಜವಾಗಿ ಇಲ್ಲಂತೂ ತನ್ನ ಕಾರ್ಯ ಮಾಡಿದ್ರೆ ಅದಕ್ಕೆ ಪುಣ್ಯ ಅಂತಾರ್ರಿ, ಅದಕ್ಕೆ ಭಾಗ್ಯ ಅಂತಾರ್ರಿ. ಯಾವ ಕಾರ್ಯ ಮಾಡಿದ್ರೆ ಇಲ್ಲೇನು ಹೇಳ್ತಾ ಇದ್ದಾರಲ್ಲ, ಸಮ್ಯಕ್ ದರ್ಶನ್, ಭೇದ ವಿಜ್ಞಾನ, ತತ್ವಜ್ಞಾನ, ಆತ್ಮನ ಅನುಭವ, ಇಡೀ ವಿಶ್ವದಿಂದ ವಿಮುಖ, ವಿಶ್ವದ ಅಸಾರತೆ, ಲಕ್ಷ್ಯದೊಳಗೆ ಬಂದ ಮನಗಂಡು ಮನುಷ್ಯನೊಳಗೆ ನಿರ್ಣಯ ಆಗಿ ಹೋದದ್ದಿದೆ, ಇನ್ನಿಲ್ಲ. ಅಲ್ಲಿ ಬರ್ತಿದೆಯಲ್ಲ ಕಥೆ, ನೀವು ಏನೇ ಹೇಳಿರಿ ಅದರೊಳಗೊಂದು ಕೊನೆ ಕಥೆ ಬರ್ತಿದೆ. ನೀವೇ ಹೇಳ್ತಾ ಇದ್ರಲ್ಲ, ಆಕೆ ಪತ್ನಿ ಬಾವಿ ಬೀಳಲಿಕ್ಕೆ ಹೋಗಿರ್ತಾಳೆ, ನೀವೇ ಹೇಳ್ತಾ ಇದ್ರಲ್ಲ ತಪ್ಪಾಗೋದಾ, ಜೀವನ ಹೀಗೆ ಇರೋದಾ, ನೀವು ಇಂದಿನವರೆಗೆ ಏನು ಹೇಳ್ತಾ ಇದ್ರಿ ಅದು ನನಗೆ ಅರ್ಥ ಆಗಿರಲಿಲ್ಲ, ಇನ್ನು ಮೇಲೆ ನಾವು ಹಾಗೆ ಜೀವನ ಮಾಡೋನು ನಡೀರಿ, ಇನ್ನಿಲ್ಲ ಅಂತ ಆ ಪುರುಷ ಹೇಳ್ತಾನೆ, ಇನ್ನಿಲ್ಲ. ಅದ್ಭುತ, ಒಂದೊಂದು ವಾಕ್ಯದೊಳಗೆ ಯಾವ ಭಾವ ತುಂಬಿದೆಯಲ್ಲ, ಇನ್ನಿಲ್ಲ. ಬೇಕಾದಂಥ ಅಜ್ಞಾನಿಯ ಜೊತೆಗೆ ಜೀವನ ಮಾಡಬಹುದು, ಆದರೆ ತನ್ನ ಆತ್ಮಘಾತ ಮಾಡಲಿಕ್ಕೆ ಹೊರಟಂಥ ಅಜ್ಞಾನಿಯ ಜೊತೆಗೆ ನನಗೆ ಜೀವನ ಸಾಧ್ಯ ಇಲ್ಲ. ತನ್ನ ಮಹಿಮೆನೇ ಇಲ್ಲ, ತನ್ನ ಜೀವನದ ಪರಿವೇ ಇಲ್ಲ. ನಾವು ನಿರಂತರ ಆತ್ಮಘಾತ ಮಾಡ್ತಾ ಇದ್ದೀವಿ ಅಥವಾ ಇಲ್ಲರಿ, ಭಾವಹಿಂಸೆ ಒಳಗಾಗ್ತಾ ಇದ್ದೀವಿ ಅಥವಾ ಇಲ್ಲರಿ. ಹಾಗಾದ್ರೆ ಒಂದು ಸಲ ತತ್ವದ ಯಥಾರ್ಥ ಜ್ಞಾನ ಆಯಿತು ಅಂತಂದ್ರೆ ಈ ಜೀವಕ್ಕೆ, ಯಾವ ಜೀವಕ್ಕೆ ಆಗ್ತಿದೆಯೋ ಆ ಜೀವಕ್ಕೆ ಅದರದೇ ಅಭ್ಯಾಸದ ಬಲದಿಂದ ಇನ್ನಿಲ್ಲ. ಈ ನಿರಂತರ ಭಾವಹಿಂಸೆ ನಡೆಯುವಂಥ, ನಿರಂತರ ತನ್ನ ಘಾತ ಏನು ಮಾಡ್ತಾ ಇದ್ದೇವ್ರಿ ನಾವು? ಪರದೊಳಗೆ ಏನು ಮಾಡ್ತಾ ಇದ್ದೇವೆ? ಪರಕ್ಕೇನು ಲಾಭ ಹಾನಿ ಮಾಡ್ತಾ ಇದ್ದೇವೆ? ಏನು ಮಾಡ್ತಾ ಇದ್ದೇವೆ? ವಾದ ವಿವಾದ ನಡೆದಿರೋ ವೇಳೆದೊಳಗ ಅಣ್ಣ ತಮ್ಮರಲ್ಲಿ ಯಾವ ಪಾಲಕ್ಕೆ ಸಂಬಂಧಿಸಿದ ಹಾಗೆ ವಿವಾದ ನಡೆದಿರ್ತಿದೆ, ಆ ವೇಳೆದೊಳಗೆ ಏನು ಮಾಡ್ತಾನೆ? ಅವನ ಮೇಲೆ ಆರೋಪ ಮಾಡ್ತಾನೆ, ಇವನ ಮೇಲೆ ಆರೋಪ. ಪರಸ್ಪರೊಳಗೆ ಅವನ ಮೇಲೆ ಈತ, ಇವನ ಮೇಲೆ ಆತ ಆರೋಪ ಮಾಡ್ತಾ ಇರ್ತಾರೆ. ಆದರೆ ನಿಜವಾಗಿ ಆರೋಪ ಮಾಡ್ತಾ ಇರ್ತಾರೋ ಅಥವಾ ತಮ್ಮ ಹಾನಿ ಎಷ್ಟು ಸಾಧ್ಯ ಇದೆ ಅಷ್ಟು ಮಾಡಿಕೊಳ್ತಾ ಇರ್ತಾರೆ. ಏನಿದೆ ಸಾಮಾನ್ಯ ಒಂದು ದೃಷ್ಟಾಂತ. ಅದೇ ಪ್ರಕಾರ ಪ್ರತಿಯೊಂದರೊಳಗೆ ದೇಹದ ರೋಗವನ್ನು ದೂರ ಮಾಡಬೇಕು, ಮಗನನ್ನ ವಿದ್ಯಾವಂತನನ್ನಾಗಿ ಮಾಡಬೇಕು, ಮಗನಿಗೊಂದು ಒಳ್ಳೆಯ ಕನ್ಯೆಯನ್ನು ತಂದ ಅವನ ಜೀವನವನ್ನು ಸುಲಭಗೊಳಿಸಬೇಕು, ಯಥಾರ್ಥಗೊಳಿಸಬೇಕು, ಅಥವಾ ನಾನು ಕರ್ತವ್ಯ ಮುಕ್ತಾಗಬೇಕು ಅನ್ನುವ ಭಾವಗಳೆಲ್ಲ ಏನದವ್ರಿ? ಎಲ್ಲ ಏನದವು? ತನ್ನ ಹಾನಿ, ತನ್ನ ಮರಣ, ತನ್ನ ಕತ್ತ ಹಿಸಿಕೊಳ್ಳೋದು,
ಅಲ್ಲ, ತನ್ನ ಕತ್ತಿನ ಮೇಲೆ ತಾನೇ ನಿರ್ದಯತೆಯಿಂದ ಕೊಡ್ಲಿ ಏಟ್ ಹಾಕೋದು. ಇದು ನಮ್ಗೆ ತಿಳಿತಿದೆ. ಇದನ್ನು ಪಾಪ ಅಥವಾ ಇದು ಸಂಸಾರದ ಕಾರಣ ಅಂತ ಎಂದಾದರೂ ಅಂದಿದೆವು? ಇನ್ನೊಬ್ಬರು ಒಳ್ಳೆಯದು ಮಾಡೋದಕ್ಕೆ ಸಂಸಾರದ ಕಾರಣ ಅಥವಾ ಪಾಪ ಅಂಥೇಳಿ ಯಾವನ್ನವ್ರಿ? ಯಾವನ್ನವಂತಂದ್ರೆ ಸರ್ವಜ್ಞ ಭಗವಂತರ ಶಾಸನವನ್ನು ಯಾವ ಅರಗಿಸಿಕೊಳ್ಳುವ ಯೋಗ್ಯತೆಯುಳ್ಳವದನೋ ಅವನ್ನವ್ರಿ. ಇದೆಲ್ಲ ಲೋಕದೊಳಗೆ ಒಳ್ಳೆಯದಂತಾರೆ, ಸಜ್ಜನಿಕೆ ಅಂತಾರೆ, ಗುಣವಂತಿಕೆ ಅಂತಾರೆ. ಆದರೆ ಜೀವದ ಗುಣ ಏನಿದೆ, ಜೀವದ ಗುಣ ಏನಿದೆ, ಬಸ್ ನೋಡುವುದ, ತಿಳಿಯೋದು. ಏನು ನೋಡೋದು, ಏನು ತಿಳಿಯೋದು? ಏನು ನೋಡೋದು, ಏನು ತಿಳಿಯೋದು? ಭಾಳ ಚಂದ್ರಬಾಯಿ, ಮಗನನ್ನು ನೋಡೋದು, ಪತ್ನಿಯನ್ನು ನೋಡೋದು, ಮನೆಯನ್ನು ನೋಡೋದು, ಐಶ್ವರ್ಯವನ್ನು ನೋಡೋದು, ಮಗನಿಗೆ ಹೆಣ್ಣು ನೋಡೋದು. ಏನು ನೋಡೋದ್ರಿ? ತನ್ನ ವಿಕಾರ, ತನ್ನ ನಿರ್ವಿಕಾರ ಸ್ವಭಾವ. ತ್ರಿಕಾಲಿ ನಿರ್ವಿಕಾರ ಸ್ವಭಾವ, ಸಮಯವರ್ತಿ ವಿಕಾರ. ನೋಡುವುದ ತಿಳಿಯೋದಂತಂದ್ರೆ ಯಾವುದನ್ನ ನೋಡೋದಿದೆ, ಅವು ಹೊರಗಿನೂ ಎಲ್ಲ ನೋಡುವ ಅವಶ್ಯಕತೆ ನಿನಗಿಲ್ಲ. ಅವುಗಳಲ್ಲೇ ಜ್ಞೇಯ ಶಕ್ತಿ ಇದ್ರೂ ಕೂಡ ಅವುಗಳನ್ನು ನೋಡೋದು ನಿನ್ನ ಕರ್ತವ್ಯ. ಅದರಿಂದ ನಿನಗೆ ಯಾವುದೇ ಪ್ರಕಾರದ ಲಾಭ ಅಥವಾ ಕರ್ಮ ನಿರ್ಜರೆ ಅಥವಾ ಮೋಕ್ಷ ಸಮೀಪ ಆಗೋ ಸಾಧ್ಯ ಇಲ್ಲ. ಇದೆಲ್ಲ ಪರ ಇದೆ, ಇದೆಲ್ಲ ಪರ ಇದೆ. ಎಷ್ಟು ಬಾರಿ ಅನ್ನೋದ್ರಿ? ಎಷ್ಟು ಬಾರಿ ಅನ್ನೋದು? ಒಂದು ಸಲ ನಿರ್ಣಯ ಆದ್ರೆ ಆಯ್ತಲ್ಲ, ಇದು ಪರ ಇದೆ, ಮತ್ತಾತಕ್ಕೆ ಅನ್ಲಿಕ್ಕೆ ಬೇಕ್ರೆ? ವಿಕಲ್ಪ ಯಾತಕ್ಕೆ ಬೇಕ್ರೆ? ಅವಶ್ಯಕ ಇದೆ. ಆ ವಿಕಲ್ಪದಿಂದ ಏನು ಲಾಭ ಇದೆ? ಮೋಕ್ಷ ಸನಿಹ ಬರ್ತಿದೆ. ನಿರ್ವಿಕಲ್ಪ ಸ್ವಭಾವದ ಮೋಕ್ಷ. ಕರ್ಮಗಳ ನಿರ್ಜನೆ ಆಗ್ತಿದೆ. ಸತ್ತಾದೊಳಗಿರುವಂಥ ಕರ್ಮಗಳದ್ದ ಬರಬೇಕಾದಂಥ ಕರ್ಮದ ನಿರೋಧ ಆಗ್ತಿದೆ ಇಲ್ಲ. ಹಾಗಾದ್ರೆ ಏನಿದೆ? ಯಾವುದು ಪ್ರಥಮ ಭೂಮಿಕೆಯ ಮಾತಿದೆಯೋ ಅದನ್ನೇ ನಾವು ಧರ್ಮ ಅಂತ ಹೇಳಿ ತಿಳ್ಕೊಂಡು ಕೂತಿದ್ದೇವ್ರಿ. ಇದೆಲ್ಲ ಪರ ಇದೆ, ಇದೆಲ್ಲ ಪರ ಇದೆ, ಇದು ಜಡ ಇದೆ, ಇದು ಕ್ಷಣಭಂಗುರಿದೆ, ಇದು ಆಯುವಿನ ಆಧಾರದಿಂದ ಇರುವಂಥದ್ದಿದೆ ಶರೀರ. ಹೀಗೆ ಒಂದೊಂದರದ ವಿವೇಚನೆ ಮಾಡಿದ ನಂತರ ಒಮ್ಮೆ ದೃಷ್ಟಿ ಪರಿವರ್ತನ ಆಗುವ ಸಲುವಾಗಿದೆ ನಾವು ಅದನ್ನೇ ಕಂಠಪಾಠ ಮಾಡ್ತಾ ಕೂತಿದ್ದೇವ್ರಿ. ಈ ಸಂಯೋಗ ಕ್ಷಣಭಂಗುರಿದೆ, ದೇಹ ಕರ್ಮಾಧೀನಿದೆ, ಶುಭಾಶುಭ ಕರ್ಮದ ಕಾರಣದಿಂದ ಸುಖ ದುಃಖ ಆಗ್ತವೆ. ಅರೆ ಆಯ್ತಲ್ಲ, ಒಮ್ಮೆ ಜ್ಞಾನ ಆಯಿತು, ಮುಗಿದು ಹೋಯ್ತರೆ. ಅವುಗಳ ಜ್ಞಾನ ಯಾವುದರ ಸಲುವಾಗಿ? ಅವುಗಳಿಂದ ವಿಮುಖ ಆಗುವ ಸಲುವಾಗಿ. ಅವುಗಳನ್ನ ನೋಡಿ 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 ಹೇಳುವ ಸಲುವಾಗಿ ಅಲ್ಲ, ಅವುಗಳಿಂದ ವಿಮುಖ ಆಗುವ ಸಲುವಾಗಿ. ನಾವು ವಿಮುಖ ಅಂತೂ ಆಗೋದಿಲ್ಲ, ಅದನ್ನ ಹೇಳ್ತಾನೆ ಕೂತಿದ್ದೀವ್ರಿ. ಬೆಕ್ಕು ಬಂದ್ರೆ ಹಾರಿ ಹೋಗ್ತೇನೆ, ಬೆಕ್ಕು ಬಂದ್ರೆ ಹಾರಿ ಹೋಗ್ತೇನೆ, ಬೆಕ್ಕು ಬಂದ್ರೆ ಹಾರಿ ಹೋಗ್ತೇನೆ. ಬೆಕ್ಕಂದ್ರೆ ಏನು ಗೊತ್ತೇ ಇಲ್ರಿ. ಹಾರುವ ಸಾಮರ್ಥ್ಯವನ್ನಂತೂ ಮರೆತೇ ಹೋಗಿದ್ದೀರಿ. ಅಲ್ಲ, ಎಲ್ಲಿ ಹಾರ್ತಿದೆ ಇದು ಗಿಳಿ? ಪಂಜರದೊಳಗೆ ಯಾವ ಪ್ರಕಾರ ಬದ್ಧ ಇದೆ, ಹಾರುವ ಅವಕಾಶ ಇದ್ರೂ ನನಗೆ ಹಾರೋ ಸಾಧ್ಯ ಇದೆ ಅನ್ನೋದನ್ನು ಮರೆತು ಬಿಟ್ಟಿದ್ದೀರಿ. ಇದು ನಾನು ಇದರಿಂದ ಅಲಿಪ್ತ ಉಳಿಲಿಕ್ಕೆ ಬರ್ತಿದೆ ಅನ್ನೋದು ಇದಕ್ಕೆ ಪ್ರಜ್ಞೆಯೊಳಗನೇ ಇಲ್ರಿ. ನಾನು ಇದರಲ್ಲಿ ಯಾವುದೇ ಪ್ರಕಾರದ ನನ್ನ ರುಚಿಯನ್ನು ಬಿಟ್ಟುಕೊಟ್ಟ ನಂತರ ಕೂಡ ಈ ಕಾರ್ಯದೊಳಗೆ ಯಾವ ಬಾಧೆ ಬರುವುದಿಲ್ಲ ಅನ್ನೋ ವಿಶ್ವಾಸನೇ ಇಲ್ರಿ. ಇದೊಂದು ಭಯಾನಕ ಸರ್. ಏನು ನಮ್ಮ ಉದಯಕ್ಕೆ ಬಂದಿದ್ದು ಪೈಲಾದ ಭಾವ, ಆ ಭಾವ ಸುಧಾಗ ಇಲ್ಲ. ಆಗ ನೀವು ವಿಚಾರ ಮಾಡಿ ನೋಡ್ರಿ, ಬರೀ ಹೇಳಿದ ಕೂಡಲೇ ನಮಗೂ ಮಾತಿಲ್ಲ. ಇಂದೇನು ಜಿನವಾಣಿಯ ಸಂಯೋಗ ಹೋಗಲಿ, ಬರೀ ಮನುಷ್ಯ ಪರ್ಯಾಯ ಉತ್ತಮ ಕುಲದೊಳಗೆ ಜನ್ಮ ಏನಾಗಿದೆಯಲ್ಲ, ಅದಕ್ಕೆ ಯಾವ ಜಾತಿಯ ಪುಣ್ಯ ಇತ್ತಲ್ಲ ಆ ಜಾತಿಯ ಪುಣ್ಯ ನಮಗೆ ಇದರ ಸಂಯೋಗದೊಳಗೂ ಕೂಡ ಆಗ್ತಾ ಇಲ್ಲ. ಹೇಗೆ ಅನ್ನೋದನ್ನ ನಿರಂತರ ವಿಚಾರ ಮಾಡಿ ಉತ್ತರಕ್ಕೆ ಪ್ರಾಪ್ತ ಆಗ್ರಿ ನೀವೇ. ಇಲ್ಲ ಅನ್ನೋ ಉತ್ತರ ಬಂತು ಅಂತಂದ್ರೆ ಧನ್ಯರೇ. ನನ್ನಲ್ಲೇ ಅಂಥದ ಉತ್ತರ ಇದೆ ಅಂತ ಹೇಳಿ ಹೇಳಿದ್ರೆ ಅದು ನಿಮಗೆ ಸೀಮಿತರೆ ಅಂತ ಅಪ್ಪಾಜಿ ಹೇಳಿದ್ರಲ್ಲ. ಇಡೀ ದಿವಸದೊಳಗೆ ನಾವು ಎಷ್ಟು ಪುಣ್ಯ ಖರ್ಚು ಮಾಡ್ತೇವೆ, ಅಷ್ಟು ಪುಣ್ಯರೇ ಗಳಿಸಿದರೆ ಈ ಜೀವನ ಸಾರ್ಥಕ ಇದೆ. ಆದ್ರೆ ಅದು ಸಾಧ್ಯ ಇಲ್ಲ ಅಂತ ಹೇಳಿ ಪರಿಣಾಮ ವಿಶೇಷ. ಅರೆ ನಿರ್ಜನ ವನದೊಳಗ ಕತ್ತಲೆ ಕವಿದಿರುವ ಗುಹೆಯೊಳಗೆ ಸುಧಾತಾಯಿ, ಕತ್ತಲೆ ಕವಿದಿರುವ ಗುಹೆಯೊಳಗೆ ಯಾವುದೋ ಒಂದು ಕ್ಷುದ್ರ ಪ್ರಾಣಿ ಮಂದ ಕಷಾಯ ರೂಪದಿಂದ ಪರಿಣಮಿಸಿ ಮನುಷ್ಯ ಭವಯೋಗ್ಯ
ಏನ ಕರ್ಮ ಬಂಧ ಮಾಡ್ಕೊಳ್ತಿದ್ದೀರಿ. ಆದರೆ ಇವು ಮಹಲಿನೊಳಗದನ ಇನ್ನೂ ಸ್ವಲ್ಪ ಮುಂದೆ ಹೋಗಿ ಹೇಳಬೇಕಾದ್ರೆ ತ್ರಿಲೋಕ ಪೂಜ್ಯ ವೀತರಾಗ ಪ್ರಭುವಿನ ಸಾನ್ನಿಧ್ಯದೊಳಗದನ. ಆದ್ರೆ ಆ ಜಾತಿಯ ಮಂದ ಕಷಾಯ ಇಲ್ಲ, ಇಲ್ಲ. ಅಳತೆ ಒಳಗೆ ಮಾಡೋದು, ಹೊರಗೆ ಮುಖವಾಡ ಬೇಡ. ಮುಖವಾಡ ಬಹಳ ದೂರೇ, ಅದು ಒಂದು ಸ್ವಲ್ಪ ಭಾರ ಅನಿಸ್ಬೇಕು ಸೋದಾತಾಯಿ. ಏನ ಮುಖವಾಡ ಭಾರ ಅನಿಸ್ಬೇಕ್ರಿ. ಬಣ್ಣ ಹಚ್ಚೋದು ಸಾಕು ಅನ್ನಿಸ್ಬೇಕ್ರಿ. ಎಷ್ಟು ಹಚ್ಚೋದು ಬಣ್ಣ ಮುಖಕ್ಕೆ? ಎಷ್ಟು ಪ್ರಕಾರದ ಬಣ್ಣ, ಎಷ್ಟು ಪ್ರಕಾರದ ವೇಷ, ಎಷ್ಟು ಪ್ರಕಾರದ ಭಾವ ಸಾಕು ಅನ್ನಿಸ್ಬೇಕ್ರಿ. ಅನ್ನಿಸ್ತಾನೇ ಇಲ್ಲ. ಅಭಿನಯ ಮಾಡುವಂಥವನಿಗೆ, ರಾಜಕಾರಣಿಗೆ ಎದ್ದು ನಿಲ್ಲಲಿಕ್ಕೆ ಬರದಿದ್ರೂ ಮತ್ತು ಮಿನಿಸ್ಟರ್ ಆಗ್ಬೇಕಂತಂದ್ರೆ, ಆ ಆಕ್ಟರ್ ಏನದನೋ, ಅಭಿನಯ ಮಾಡುವಂಥವ ಏದನದನೋ, ಒಂದು ವೃದ್ಧ ಪಾತ್ರ ಐತಿ ಮಾಡ್ತೇನೆ ಅಂದ ಕೂಡಲೇ ಮತ್ತೆ ಎದ್ದು ನಿಲ್ತಂದ್ರೆ ಅವೆಲ್ಲ ಈ ಜೀವದ ಅನಾದಿ ಭಾವದ್ದನ ದ್ಯೋತಕದ. ಇಲ್ಲ ನಾವ್ರ್ಯಾರು ಯಾರ ತತ್ವಜ್ಞಾನ ತಿಳಿದಿದ್ದಾರೋ ಅವರು ಮಾತ್ರ, ಅವರಲ್ಲಿ ವಿರಳರು ಇಲ್ಲ ಅನ್ನೋ ಸಾಧ್ಯ ಇದೆ. ರಾಮ್ಜೀ ಭಾಯಿ ಅಂಥವ್ರು ಇಲ್ಲಂದೇನಿಲ್ರಿ, ಮುದುಕಾಗಿದ್ದಂತ ಹೇಳಿ ಅಂದ ಇಲ್ರಿ. ಏನಿದೆ ಅದಕ್ಕೆ ಒಂದು ತತ್ವಜ್ಞಾನವನ್ನು ಹೊರತುಪಡಿಸಿ ಹೊರಗಿಂದ ಯಾವುದೋ ಜೀವಂತ ಜನ್ಮಜಾತ ಯಾವ ಪ್ರತಿಭೆ ಇರ್ತಿದೆಯೋ ಆ ಪ್ರತಿಭೆಯಿಂದ ಕೂಡ ನನ್ನ ನಿಜವಾದ ರೂಪ ಬೇರೆ ಇದೆ ಅನ್ನೋದು ಒಂದು ತತ್ವಜ್ಞಾನದಿಂದನೇ ತಿಳಿದು ಬರ್ತಿದೆ. ತಿಳಿದು ಬಂದ ನಂತರ ಕೂಡ ಅದರಿಂದ ಹಿಂದೆ ಸರಿಯೋ ಜೀವ ವಿರಳ್ರಿ. ತತ್ವದಾನತೋ ಕುನಿ ವಿರಳ, ತತ್ವ ಐಕತೋ ಕುನಿ ವಿರಳ, ತತ್ವ ಜಗತಸೆ ಕುನಿ ವಿರಳ, ನಿಜ ಅನುಭವ ಘೇತೋ ಕುನಿ ವಿರಳ. ಯೋಗ ಸಾರ್ರಿ ನಿಮ್ಮ ಭಾಷೆಯೊಳಗೆ ಹೇಳಿದೆ, ಯೋಗಿಂದು ಹೇಳಿದ್ರು. ಬಹಳ ಅದ್ಭುತ, ಬಹಳ ಸುಲಭ, ಬಹಳ ಸುಂದರ. ಈ ಜೀವದ ಮನಸ್ಸನ್ನ ಸೆರೆ ಹಿಡಿಯುವಂಥ ಗಾಥೆಗಳು ದೋಹಾದವ್ರಿ ಯೋಗಿಂದು ದೇವರು. ಅವೆಲ್ಲ ನಮಗ ಕಾಣಿಕೆಯ ರೂಪದಿಂದ, ಗಿಫ್ಟ್ ರೂಪದಿಂದ ಸಿಕ್ಕಿದವ್ರಿ. ಆದ್ರೆ ಅವುಗಳ ಮಹಿಮೆ ಬರ್ತಾ ಇಲ್ಲ. ಯಾರೋ ಒಂದು ಟೀ ಸೆಟ್ ಕೊಟ್ರು ಅಂತಂದ್ರೆ ಅದರ ಮಹಿಮೆ ಬರ್ತಿದೆ. ಯಾವುದೋ ಒಂದು ಕೊಟ್ರು ಅಂತ ಹೇಗಿದೆ ನಿಜದ ಮಹಿಮೆಯು? ಈ ಪ್ರಶ್ನೆಗೆ ಉತ್ತರ ಯಾವಾಗ ನಾವು ಕಂಡುಕೊಳ್ಳೋದು? ಇಲ್ಲಿ ಹೇಳಿದಂಥದ್ರೆ ನಿಜದ ಮಹಿಮೆ ಹೇಗಿದೆ? ರಾಗಾದಿಗಳಿಂದ ರಹಿತವಿರುವ ಚೇತನ ಗುಣ ಸಮೂಹವಿದೆ. ಯಾವ ಕಾರಣದಿಂದ? ಯಾವ ಕಾರಣದಿಂದ? ಯಾವ ಕಾರಣದಿಂದ ಅಂತಂದ್ರೆ ನಿರ್ವಿಕಲ್ಪ ವಸ್ತು ಮಾತ್ರವನ್ನ ಅನುಭವಗೋಚರ ಮಾಡಿಕೊಂಡಿರುವ ಕಾರಣದಿಂದ. ಇವು ಸ್ಮರಣೆಯಲ್ಲಿ ಇಟ್ಟುಕೊಳ್ಳುವಂತಹ ವಾಕ್ಯದವು ಅಥವಾ ಹಿಂದಿನ ಕಲಶದ ಭಾವಾರ್ಥದ ವಾಕ್ಯಗಳ ಸ್ಮರಣೆಯಲ್ಲಿ ಇಟ್ಟುಕೊಳ್ಳುವಂಥವದವು. ಯಾವುದನ್ನು ಹೇಗೆ ಬಿಟ್ಟು ಕೊಡೋದ್ರಿ? ಸ್ಮರಣೆಯೊಳಗೆ ಎಲ್ಲದಕ್ಕೂ ಜಾಗ ಬೇಕ್ರಿ. ಅರೆ ದ್ವಾದಶಾಂಗವಾಣಿ ಒಂದು ಸಮಯದ ಜ್ಞಾನದೊಳಗೆ ಸಮಾಹಿತ ಆಗ್ತಿದೆ ಅಂದ ಮೇಲೆ ಅದನ್ನು ಹಿಡಿಯುವುದೇನು, ಇದನ್ನು ಹಿಡಿಯುವುದು ಎಲ್ಲಿ ಮಾತು? ಅದರ ಮಹಿಮೆ ಅದರಲ್ಲೇ ಪೂರ್ಣ ರೂಪದಿಂದಿದೆ, ಇದರ ಮಹಿಮೆ ಇದರಲ್ಲಿ ಪೂರ್ಣ ರೂಪದಿಂದಿದೆ. ಹೇಗಿದೆ ನಿಜದ ಮಹಿಮೆ? ಹೇಗಿದೆ ನಿಜದ ಮಹಿಮೆ? ಹಿಂದಿನ ಕಲಶದೊಳಗೆ ಏನು ಹೇಳಿರು? ಮಿಥ್ಯಾದೃಷ್ಟಿ ಪರ್ಯಾಯದಲ್ಲಿ ರಥನಿದ್ದಾನೆ. ಇದಕ್ಕ ಎಷ್ಟು ವಿರೋಧ ರೀ, ಎಷ್ಟು ವಿರೋಧ. ವಿರೋಧವನ್ನ ಅಲ್ಲೇ ಅಳಿಸಿದಾರ್ರಿ ಅವರ. ಎಲ್ಲಿ? ಅಲ್ಲೇ ಆ ಭಾವಾರ್ಥದೊಳಗನ ಒಂದು ವಾಕ್ಯದೊಳಗ ಹೇಳಿದರು, ಮಿಥ್ಯಾದೃಷ್ಟಿ ಜೀವ ಪರ್ಯಾಯದೊಳಗ ರಥನದನ್ನ. ಆದುದರಿಂದ ಅದನ್ನೇ ತಾನಂತೇಳಿ ಅನುಭವ ಮಾಡ್ತಾನೆ. ಪರ್ಯಾಯವನ್ನೇ ಅದ್ಭುತ ಮಾತ. ಏನಿದೆ ಈ ಲೋಕದೊಳಗೆ? ಏನಿದೆ ಹೇಳ್ರಿ? ಇಷ್ಟು ಮಹಿಮೆ ಬರುವಂಥದ್ದೇನಿದೆ ಲೋಕದೊಳಗೆ? ಏನೂ ಇಲ್ಲ. ದೇಹದ ರೋಗರೂಪಾವಸ್ಥೆ, ಅತ್ಯಂತ ರೋಗರೂಪಾವಸ್ಥೆ, ಅದರದ ಸಾಮರ್ಥ್ಯನೇ ಏನಿದೆ ರೀ? ಏನಿದೆ ಸುಧಾತಾಯಿ? ಇದರ ಮುಂದೆ ಅದೇನು ಮಾಡಬಹುದಾಗಿದೆ ಗೌರಣ್ಣ? ದೇಹದ ವೃದ್ಧಾಪ್ಯ ಏನು ಮಾಡಬಹುದಾಗಿದೆ ಇದರ ಎದುರಿಗೆ? ಯಾವಾಗ ಮಿಥ್ಯಾತ್ವದ ಅಭಾವ ಆಗ್ತಿದೆ ಆವಾಗ ಏನಾಗ್ತಿದೆ? ಅವನು ನಿಜವಾದ ಜ್ಞಾನಿನೂ ಇದ್ದಾನೆ, ಅವನಿಗೆ ನಮೋಕಾರ ಮಂತ್ರ ಕೂಡ ಅನ್ನುವ ಅವಶ್ಯಕತೆ ಇಲ್ಲ. ಅನ್ಲಿಕ್ಕೆ ಬರದಿದ್ದರನೂ ಅವ ಅಜ್ಞಾನಿ ಅಲ್ಲ. ಬಹಳ ಬಹಳ ಶ್ಲೋಕಗಳು ಬಂದು ಅಂತಂದ್ರೆ ಜ್ಞಾನಿ ಅಲ್ಲ. ಬಹಳ ಬಹಳ ಗಾಥೆಗಳ ಕಂಠಸ್ಥಿದ್ದು ಅಂದ್ರೆ ಜ್ಞಾನಿ ಅಲ್ಲ.
ಕುಂದು ಕುಂದು ಶತಕದಿಂದ ಆರಂಭ ಆಯಿತು, ಕಂಠಸ್ಥ ಮಾಡುವಂಥದ್ದೊಂದು ರೂಢಿ. ಒಂದರಿಂದ ಆ 101 ಏನದೋ ಅವೆಲ್ಲ ಅನ್ನೋದು, ಆಮೇಲೆ ಉಲ್ಟಾ ಬರೋದು. ಇದರದ್ದು ಎಷ್ಟು ಮಹಿಮೆ ಆಯ್ತಾರೆ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ ರಾಜ್ಮಲ್ ಪಾಂಡೆ ಏನು ಹೇಳ್ತಾ ಇದ್ದಾರೆ, ಹೇಗಿದೆ ನಿಜದ ಮಹಿಮೆ, ಯಾವ ಆಧಾರದಿಂದ ಹೇಳ್ತಾ ಇದ್ದಾರೆ, ಭಗವಾನ್ ಅಮೃತ ಚಂದ್ರಾಚಾರ್ಯ ದೇವರ ಕಲಶದ ಶಬ್ದದ ಭಾವದ ಆಧಾರದಿಂದ ಹೇಳ್ತಾ ಇದ್ದಾರೆ. ಏನ ಹೇಗಿದೆ ನಿಜದ ಮಹಿಮೆ, ಹೇಗಿದೆ ಅವರ ಶಬ್ದ ಏನಿದೆ, ಅಮೃತ ಚಂದ್ರಾಚಾರ್ಯರ ಶಬ್ದ ಶುದ್ಧ ಜ್ಞಾನ ಘನೆ, ಶುದ್ಧ ಜ್ಞಾನ ಘನೆ. ನಿಜದ ಮಹಿಮೆ ಅರೆ ಶುದ್ಧ ಜ್ಞಾನದ ಘನ, ಘನ ಆ ಘನದೊಳಗೆ ಅಜ್ಞಾನದ ಅಂಶ ಇಲ್ಲ, ಆ ಘನದೊಳಗೆ ರಾಗದ ಅಂಶ ಇಲ್ಲ. ರಾಗದ ಅಂಶ ಇಲ್ಲ ಅಂದಮೇಲೆ ಕರ್ಮದ ಅಂಶ ಎಲ್ಲಿಂದಿರೋದು ಮರಿ, ಕರ್ಮದ ಅಂಶ ಇಲ್ಲ ಅಂದಮೇಲೆ ದೇಹದ ರೋಗ ಎಲ್ಲಿಂದಿರೋದ್ರಿ. ಯಾಗ ಮರಿತಾರ ಜ್ಞಾನಿಗಳ ರೋಗದ ದುಃಖವನ್ನ, ಸಂಯೋಗದ ದುಃಖವನ್ನ. ಅವ್ರು ಯಾರ, ಬರಯ್ಯ ಪತ್ನಿಯ ವೃತ್ತಿಯಿಂದ ಪ್ರಭಾವಿತ ಹೇಗಾಗಲಿಲ್ಲ, ವಸ್ತು ಸ್ವರೂಪವನ್ನು ತಿಳಿದಿರುವುದರಿಂದ. ಗೋಪಾಲ್ ದಾಸ್ ಬರಯ್ಯ ಹೇಗ, ಧನಂಜಯ ಕವಿ ಹೇಗ ಪ್ರಭಾವಿತ ಆಗಲಿಲ್ಲ. ಪ್ರಭು ನೀನೇ ನಿಜವಾಗಿ ಅಮೃತ ಇದ್ದಿ, ನೀನೇ ನಿಜವಾಗಿ ಔಷಧ ಇದ್ದಿ. 3 ಲೋಕದೊಳಗೆ ಔಷಧ ಯಾವುದ, ಒಂದು ವೀತರಾಗತೆಯನ್ನು ದರ್ಶಿಸುವಂತಹ ಜನಬಿಂಬ ಜನಮುದ್ರೆ. ಅದನ್ನು ಬಿಟ್ಟು ಯಾವ ರೋಗಕ್ಕೆ ಯಾವ ಔಷಧ ಇದೆಯೇ, ಯಾವ ಔಷಧದಿಂದ ಯಾವ ರೋಗ ಶಾಶ್ವತವಾಗಿ ಗುಣ ಆಗಿದೆ, ಭವಿಷ್ಯದೊಳಗೆ ಬರುವುದೂ ಇಲ್ಲ. ಯಾವ ಔಷಧ ತಗೊಂಡ್ರ ಮುಂದೆ ಎಂದೂ ಮನುಷ್ಯ ಆದ್ರೂ ಅಂಥ ರೋಗ ಬರುವುದಿಲ್ಲ. ಅಂಥ ಯಾವ ಔಷಧ ಇದೆಪ್ಪ ಲೋಕದೊಳಗ, ಶುದ್ಧ ಜ್ಞಾನ ಘನಿ. ಅರೆ ಅದರದ್ದು ಎಷ್ಟು ಘನೀಭೂತ ಸಂಸ್ಕಾರ ಆಗಬೇಕಲ್ಲ, ಶುದ್ಧ ಜ್ಞಾನ. ಅದರ ಮಹಿಮಾ ಬರೋದು, ಅರೆ ಅದರದ ಘನೀಭೂತ ಸಂಸ್ಕಾರ ಆಗೋದಂದ್ರೆ ಅದರದ್ದು ಅವರೇನು ಸ್ವರೂಪ ಹೇಳಿದಾರು, ನಾವೇನು ಕೇಳಿದ್ದೇವೆ ವಿಚಾರ ಮಾಡ್ರಿ. ಈಗ ಇಲ್ಲೇ ಭಾಲಚಂದ್ರ ಅವರೇ ನಿಮ್ಮ ಪ್ರಶ್ನೆಗೆ ಉತ್ತರ ಇದೆ ರೀ. ಈ ಶುದ್ಧ ಜ್ಞಾನ ಘನೆ ಈ ಶಬ್ದದ ಭಾವವನ್ನು ತಿಳ್ಕೊಳ್ಳುವಂಥ ಇಂದ್ಯಾವ ಮಂಗಲ ಅವಸರ ಪ್ರಾಪ್ತ ಆದದ್ದು ಇದೆ, ಅಂಥ ಅವಸರ ಪ್ರಾಪ್ತ ಆಗುವ ಸಲುವಾಗಿ ಯಾವ ಭಾವ ವಿಶೇಷ ನಮ್ಮಲ್ಲಿ ಯಾವಾಗ ಆಗ್ತಾವೆ ಹೇಳ್ರಿ. ಈ ಸನ್ನಿವೇಶವನ್ನು ಬಿಟ್ಟು ಹೇಳ್ರಿ, ಈ ಸನ್ನಿವೇಶವನ್ನು ಬಿಟ್ಟು ಬೇರೆ ಯಾವಾಗ, ಅರೆ ಇಂಥ ಸನ್ನಿವೇಶದೊಳಗೇನೆ ಇಂಥದ್ದು ಕೇಳುವುದರ ಬಂಧ ನಮಗೆ ಆಗಿರಲಿಲ್ಲಲ್ಲ ಭೂತಕಾಲದೊಳಗೆ, ಕಾಲಾಂತರದೊಳಗೆ. ಹಾಗಾದ್ರೆ ಅಂಥ ಭಾವದ ಸ್ವಾಧೀನ ಭಾವ ಬರ್ತವೆ, ಅದಕ್ಕಂತಾರ ಪುಣ್ಯ ರೀ. ಪರಾಧೀನ ಇರೋದೆಲ್ಲ ಪುಣ್ಯ ರೀ ಅಂಚೇಳಿ ನಿರಂತರ ಅದರದ ಗೋಲನ್ ಚಿಂತನ ಮಂಥನ ಮಾಡೋದು. ಯಾವುದರದ ನಿಗೋದದೊಳಗೆ ಚಕ್ರವರ್ತಿ ಪುತ್ರ ಆಗುವಂಥ ಪುಣ್ಯ. ನಿಗೋದದೊಳಗೆ, ಅರೆ ನಿಗೋದಂದ್ರೆ ಏನು, ಒಂದು ಶ್ವಾಸದೊಳಗೆ 18 ಬಾರಿ ಜನ್ಮ ಮರಣ ಮಾಡೋದು. ಆ ಜನ್ಮ ಮರಣದ ದುಃಖ ಎಷ್ಟು. ನಮಗೊಂದು ಮರಣ ಶಬ್ದ ಕೇಳಿ ಬಂತು, ಮರಣದವರೆಗೆ ತಲುಪಿಸುವಂಥ ಎದೆನೋವು ಬಂತು, ಮರಣದವರೆಗೆ ತಲುಪಿಸುವಂಥ ಯಾವುದೋ ಟೆಸ್ಟದ ಮೂಲಕ ಕ್ಯಾನ್ಸರ್ ಆಗಿದೆ ಅಂಥೇಳಿ ಕೇಳಿ ಬಂತು ಅಂದರೆ ಎಷ್ಟು ದುಃಖ. ಒಂದು ಶ್ವಾಸದೊಳಗೆ 18 ಬಾರಿ ಪ್ರತ್ಯಕ್ಷ ಮರಣದ ಮುಖದೊಳಗೆ ಹೋಗುವಂಥ ಜೀವಕ್ಕೆ ಎಷ್ಟು ಅಸಹ್ಯ ವೇದನೆ. ಅಂಥದ್ರೊಳಗೆ ಚಕ್ರವರ್ತಿ ಪುತ್ರ ಆಗುವಂಥ ಪುಣ್ಯ ಯಾಗ ಮಾಡಿದ್ದು ಆ ಜೀವಗಳು. ಅದಕ್ಕೆ ಪುಣ್ಯ ಪಾಪ ಪರಾಶ್ರಿತ ಭಾವ ಅಲ್ಲ, ಇದು ನಿರ್ಣಯ ಬೇಕು. ಪರಾಶ್ರಿತ ಭಾವ ಅಲ್ಲ, ಪರಸಾಪೇಕ್ಷ ಭಾವ ಅಲ್ಲ ಯಾವು. ಹಾಗಾದ್ರೆ ಪುಣ್ಯ ಪಾಪನ ಪರಸಾಪೇಕ್ಷ ಭಾವ ಅಲ್ಲ ಅಂದ ಮೇಲೆ ಧರ್ಮ ಪರಸಾಪೇಕ್ಷ ಆಗಿರೋದ್ರಿ. ಅಸಂಜ್ಞದೊಳಗನ ರೀ, ಒಮ್ಮೆ ಅಸಂಜ್ಞದಿಂದನೇ ಈ ಜೀವ ಸಂಜ್ಞೆ ಆಯ್ತಲ್ಲ. ಸಂಜ್ಞೆ ಇದ್ದದ್ದು ಬೇಕಾದ್ರೆ ದೇವ ಆಗ್ಬೋದು, ಬೇಕಾದ್ರೆ ಮತ್ತೇನು ಮತ್ತೆ ಸಂಜ್ಞೆ ಆಗಬಹುದ್ರಿ. ಒಂದು ವೇಳೆ ಎಲ್ಲ ಆಗ್ತಿದೆ, ಆಗಲಿ, ಅದು ಸುಲಭ. ಆದರೆ ಸಂಜ್ಞೀತನ ಹೇಗೆ ಪ್ರಾಪ್ತ ಐತೆ ಇದಕ್ಕೆ, ನಿಗೋದದಿಂದ ಮೇಲೆ ಬರ್ತಾ 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 ಅದು ವಿಶುದ್ಧಿ ಮಾಡ್ತಾ 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 ಸಂಜ್ಞೆದ ಕಾರ್ಯ ಸಂಜ್ಞೆ ಪ್ರಾಪ್ತ ಆಗುವಂಥ ಭಾವ ಪುಣ್ಯ ಮಾಡಿದ್ದು.
ಅಂಥೇಳಿ ಅಂದೆಲ್ಲ ಅಲ್ಲೆಲ್ಲ ಏನಾಗಿದೆ ಅಲ್ಲ ಅದು ಇಲ್ಲಿ ಆಗ್ತಾ ಇಲ್ಲ. ನಿಜವಾಗಿ ಅಲ್ಲೆಲ್ಲ ಯಾವ್ದು ಆಗಿಲ್ಲ ಅದು ಇಲ್ಲಿ ಆಗಬೇಕ್ರಿ. ಆದ್ರೆ ಅಲ್ಲೆಲ್ಲ ಯಾವುದಾಗಿದೆ ಅದು ಇಲ್ಲಿ ಆಗ್ತಾ ಇಲ್ಲ. ಅಂಚಳನ ದುಃಖದ ಮಾತು ಅಂಚಳನ ಜ್ಞಾನಿಗಳು ಹೇಳಿದರು ವಿವಿಧ ಪ್ರಕಾರದಿಂದ. ಪದ್ಮನಂದಿ ಆಚಾರ್ಯ ದೇವ ಹೇಳಿದರು, ಪ್ರಭು ನೀ ಈಗ ತತ್ವ ನಿರ್ಣಯ ಇಲ್ಲದ ಈ ಭವವನ್ನು ಕಳ್ಕೊಂಡಿ ಅಂತಂದ್ರೆ ನಿನಗೆ ತತ್ವವನ್ನು ತಿಳಿಸಿಕೊಡುವುದರಲ್ಲಿ ಯಾರೂ ಸಮರ್ಥರಾಗುವುದಿಲ್ಲ, ಯಾರೂ ಸಮರ್ಥ ಆಗುವುದಿಲ್ಲ. ಅರ್ಥಾತ್ ಸಾಕ್ಷಾತ್ ಅರಹಂತ ಪ್ರಭು ಕೂಡ ಏಕೇಂದ್ರಿಯಕ್ಕೆ ಯಾವ ರೀತಿ ಸಂಬೋಧನೆ ಮಾಡಬಹುದು, ವಿಕಲೇಂದ್ರಿಯಕ್ಕೆ ಯಾವ ರೀತಿ, ಅಸಂಜ್ಞೆ ಪಂಚೇಂದ್ರಿಯದವರೆಗೆ ಯಾವುದೇ ಜೀವಕ್ಕೆ ಯಾವ ರೀತಿ ಸರ್ವಜ್ಞ ಪ್ರಭು ಕೂಡ ತಿಳಿಸಿ ಹೇಳೋ ಸಾಧ್ಯತೆ. ನಿನ್ನ ಸ್ವರೂಪ ಹೀಗಿದೆಪ್ಪ ಅಂತೇಳಿ ಶಬ್ದ ಕೇಳಿ ಬರ್ತಿದ್ದೇನೆ, ಆದರೆ ಆ ಶಬ್ದದ ವಿಚಾರ ಮಾಡುವ ಶಕ್ತಿನೇ ಇಲ್ಲ. ದೃಶ್ಯ ಕಾಣಿಸ್ತಿದೆ. ಮುನಿ ಮುದ್ರೆಯನ್ನು ನೋಡಿ ಚತುರೇಂದ್ರಿಯ ಜೀವ ನೋಡಿ ಚತುರೇಂದ್ರಿಯ ಜೀವ ಪುಣ್ಯ ಮಾಡಬಹುದರೆ ಆದ್ರೆ ಆತ್ಮಸ್ವರೂಪ ತಿಳ್ಕೊಳ್ಳೋ ಸಾಧ್ಯ ಇಲ್ಲ. ಆತ್ಮಸ್ವರೂಪ ತಿಳ್ಕೊಳ್ಬೇಕಾದ್ರೆ, ತನ್ನ ಸ್ವರೂಪ ತಿಳ್ಕೊಳ್ಬೇಕಾದ್ರೆ, ನಿಜದ ಮಹಿಮೆ ಬರಬೇಕಾದ್ರೆ ಒಂದು ಚೇತನ ತನ್ನದೇ ಕಾರ್ಯ ಇದೆ ರೀ. ಯಾರ್ದು ಯಾವ ಪ್ರಕಾರದ ಸಹಕಾರ ಸಪೋರ್ಟ್ ನಡೆಯುವುದಿಲ್ಲ. ಹೇಳಬೇಕಾದ್ರೆ ತಾನೇ ಹೇಳೋದು, ಯಾರು ಹಿಡಿದ್ರೂ ಹೇಳಲಿಕ್ಕೆ ಬರುವುದಿಲ್ಲ, ಯಾರು ಹಿಡಿಯೋದೇ ಸಾಧ್ಯ ಇಲ್ಲ. ಮುಗಿತಂದ್ರೆ ಮುಗಿತು ಮಧುಕರನ್ನ. ಏನು ಮುಗಿತು? ಆಯುವಿನ ಅಂತಿಮ ನಿಶ್ಚಯಕ್ಕೆ ಹೊರಟು ಹೋಯಿತು, ಮುಗಿತು ನೋಡ್ರಿ. ಈ ಮನುಷ್ಯ ಆಯುವಿನ ಅಂತಿಮ ನಿಶ್ಚಯಕ್ಕೆ ಹೊರಟು ಹೋಯಿತು, ಮುಗೀತಿದ್ರ ಕಥೆ ಅನಂತ ಕಾಲದವರೆಗೆ. ಗಂಭೀರವಾಗಿ ವಿಚಾರ ಮಾಡುತ್ತೆ.